Good afternoon, students. We are discussing the one-act play Watchman of the Lake, written by R.K. Narayan. As you all know, in the last period and before that also we discussed about this one-act play. ಈ ಒಂದು ನಾಲ್ಕು ಮುಖ್ಯ ಮತ್ತು ಒಂದು ಅತಿ ಸಣ್ಣದಾದ ದೃಶ್ಯ 5 ದೃಶ್ಯಗಳನ್ನು ಹೊಂದಿದಂತಹ ಚಿಕ್ಕ ನಾಟಕದಲ್ಲಿ ನಾವು ಈಗಾಗಲೇ 1ನೆಯ ಭಾಗ ಮತ್ತು 2ನೆಯ ಭಾಗವನ್ನು ಚರ್ಚೆ ಮಾಡಿದ್ದೇವೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ 2 scenes. This is scene number 3. What happened in the earlier scenes? The first scene is related to the village headman Mara and Bhima. Village headman is taking the work of road mending. Why the road is being repaired? Because the king want to pass on that road the next day. So the village headman wants that road must be ready. Everyone thinks Mara to be a foolish, an idiot, a wretched dog. But Mara thinks himself to be a normal man. Mara has the bless of the goddess that he dreams every time the same dream. ಮಾರನಿಗೆ 2-3 ಸಲ ಕನಸಿನಲ್ಲಿ ನದಿ ದೇವತೆ ಬಂದು ಹಲವು ವಿಷಯಗಳನ್ನು ಹೇಳಿದ್ದಾಳೆ. ಸೊ ದ ಅರ್ಲಿಯರ್ ಡೇ, ರಾಜ ಬರೋದಕ್ಕಿಂತ 2 ದಿವಸ ಮುಂಚೆ ಕೂಡ ಅವನಿಗೆ ಕನಸಿನಲ್ಲಿ ನದಿ ದೇವತೆ ಬಂದು ಏನಂತ ಹೇಳ್ತಾಳೆ, ಗೋ ಆ್ಯಂಡ್ ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಅ ಲೇಕ್ ಆ್ಯಂಡ್ ಸ್ಟಾಪ್ ವೇದಾ. ವೇದಾ ನದಿಯನ್ನು ಹರಿಯುವಿಕೆಯನ್ನು ನಿಲ್ಲಿಸುವುದಕ್ಕಾಗಿ ಒಂದು ಆಣೆಕಟ್ಟನ್ನು, ಒಂದು ಕೆರೆಯನ್ನು ಕಟ್ಟೋದಕ್ಕೆ ಹೇಳು ನಿಮ್ಮ ರಾಜನಿಗೆ ಅಂತ ನದಿ ದೇವತೆ ಹೇಳ್ತಾಳೆ. ನಾವು people consider Mara as foolish, but Mara is a very kind person, very innocent and a very good human being. Okay, the third scene, you can look at the picture on page number 68. You can see the goddess through the mountains and then Mara sitting on the stones and a tiger quenching the thirst. ಚಿತ್ರದಲ್ಲಿ ಏನೇನು ನೋಡಬಹುದು, ಮಾರ ತನಗಾಗಿ ಕಟ್ಟಿಕೊಂಡಿರುವಂಥ ಗುಡಿಸಲು, ಹಾಗೆ ನದಿ ದೇವತೆಯ ಚಿತ್ರ ಮತ್ತು ಮಾರ ಈ ಒಂದು ಕೆರೆ ಅಥವಾ ಆಣೆಕಟ್ಟನ್ನು ಕಾವಲು ಕಾಯ್ತಾ ಇರುವ ದೃಶ್ಯ, ಮತ್ತು ಅಲ್ಲಿ ಹುಲಿಯೊಂದು ನೀರಡಿಕೆಯನ್ನು ನೀಗಿಸ್ಕೊಳ್ಳೋದಕ್ಕೆ, ದಾಹ ತೀರಿಸ್ಕೊಳ್ಳೋದಕ್ಕೆ ನೀರು ಕುಡಿತಾ ಇರುವ ದೃಶ್ಯನ ನೋಡಬಹುದು. ಸೊ the scene begins after many years. What happened before many years? The king came to that place and Mara jumped from the branches of the tree. When the king asked, why did you jump? Mara requested the king that he has to tell something about the river Veda. ರಿವರ್ ವೇದ ಹುಟ್ಟಿದ್ದೆಯಲ್ಲಿ ಇದೇ ಒಂದು ಬೆಟ್ಟದ ತುದಿಯಲ್ಲಿ. ಹನುಮಂತ ಸಂಜೀವಿನಿಯನ್ನು ತಗೊಂಡು ಹೋದ ಮೇಲೆ ಆ ಜಾಗದಿಂದ ನೀರು ಚಿಮ್ಮಿತು. ಅದೇ ಮೇಲಿಂದ ಕೆಳಗೆ ಹರಿದು ಬಂದು ನದಿ ವೇದ ಅಂತ ಕರೆಸ್ಕೊಳ್ಳುತ್ತೆ. ದ ರಿವರ್ ಗಾಡೆಸ್ ಕಮಾಂಡ್ಸ್ ಟು ಬಿಲ್ಡ್ ಅ ಲೇಕ್. ಒಂದು ಕೆರೆಯನ್ನು ಕಟ್ಟಬೇಕು, ಈ ನದಿಗೆ ಒಡ್ಡನ್ನು ಕಟ್ಟಬೇಕು, ನೀರನ್ನು ತಡೀರಿ ಅಂತ ನದಿ ದೇವತೆ ನನಗೆ ಹೇಳಿದ್ದಾಳೆ ಕನಸಿನಲ್ಲಿ. ಮತ್ತು ಮಾರ ಹೇಳ್ತಾನೆ, ಇನ್ನು ಮೇಲೆ ನೀವು ನಿಮ್ಮ ಆನೆಯ ಕಾಲಿನ ಕೆಳಗೆ ಹಾಕಿ ನನ್ನನ್ನು ತುಳಿಸಬಹುದು. ಐ ಆಮ್ ರೆಡಿ ಟು ಡೈ ಆ್ಯಂಡ್ ಯು ಮೇ ಡೂ ವಾಟ್ ಎವರ್ ಯು ವಾಂಟ್. ವಾಟ್ ಈಸ್ ದ ಕಿಂಗ್ಸ್ ರಿಪ್ಲೈ? ಹಿ ಸೇಸ್ ದ್ಯಾಟ್ ಯುವರ್ ವರ್ಡ್ಸ್ ಆರ್ ವೇಟಿ ಆ್ಯಂಡ್ ಯು ಹ್ಯಾವ್ ದ ಬ್ಲೆಸ್ ಆಫ್ ದ ಗಾಡೆಸ್. ದೇವರ ಅನುಗ್ರಹ ನಿಮ್ಮ ಮೇಲಿದೆ, ಅದಕ್ಕಾಗಿ ನಿನ್ನ ಮಾತುಗಳು ಬಹಳ ಮೌಲಿಕವಾಗಿದ್ದಾವೆ, ನಮ್ಮ ಜೊತೆ ನೀನು ಅರಮನೆಗೆ ಬಾ ಅಂತ. ಆಮೇಲೆ ಏನಾಯಿತು, ರಾಜ ಅಲ್ಲೊಂದು ಕೆರೆಯನ್ನು ಕಟ್ಟಿದ, ಆಣೆಕಟ್ಟನ್ನು ಕಟ್ಟಿ ನೀರನ್ನು ತಡೆದ. ಅನೇಕ ವರ್ಷಗಳವರೆಗೆ ಮಾರ ಆ ಕೆರೆಯ ಕಾವಲುಗಾರನಾಗಿ
ಕಾವಲು ಕಾಯ್ತಾ ಇದ್ದಾನೆ. ರೈಟ್. ಸೊ Mara standing before the hut on the bank. No? Where is Mara? He is standing before his hut. And what you can see there? Waves breaking. ಕೆರೆಯ ಅಲೆಗಳು ಅಂಚಿಗೆ ಬಂದು ಬಡಿತಾ ಇದ್ದಾವೆ. Gulls cry. ಬೆಳ್ಳಕ್ಕಿಗಳು ಹಾಗೆ ನೀರು ಹಕ್ಕಿಗಳು ಬಂದು ನೀರನ್ನು ಕುಡಿದು ಹಾರಾಡ್ತಾ ಇದ್ದಾವೆ. Then rustle of the leaves. ಗಿಡಗಳಿದ್ದಾವೆ, ಎಲೆಗಳ ಮರ್ಮರ ಸಂದು ಅಂತ ಹೇಳ್ತೇವೆ. ಮರಗಳ ಎಲೆಗಳ ಅಲುಗುವಿಕೆಯ ಸಂದು ಕೇಳ್ತಾ ಇದೆ. ಸೊ Mara, boy, little man Ganga, he calls for his son. Now, Mara is father and Ganga is his son. Now Ganga may be Gangadhar. No? Ganga may be Gangadhar. Names are shortened. ಬಹಳಷ್ಟು ಸಲ ನಾವು ಹೆಸರುಗಳನ್ನು ಅಡ್ಡಾದಿಡ್ಡಿಯಾಗಿ ಕರೆಯುವುದು ಅಥವಾ ಎರಡು ಅಕ್ಷರಗಳನ್ನು ಮಾತ್ರ ಕರೆಯುವುದು ಮಾಡ್ತಾ ಇರ್ತೇವೆ. ಹಾಗೆ ಗಂಗಾಧರ ಹೆಸರನ್ನು Mara ಏನನ್ನು ಕರೀತಾನೆ? ಗಂಗಾ, ಮಗನನ್ನು ಕರೀತಾನೆ. ಡಿಸ್ಟೆಂಟ್ ವಾಯ್ಸ್, ಫಾದರ್ ಐ ಆಮ್ ಕಮಿಂಗ್. ಎಲ್ಲಿದ್ದಾನೆ ಮಗ? ಎಲ್ಲೂ ದೂರದಲ್ಲಿದ್ದಾನೆ, ಅಪ್ಪ ಬಂದೆ ಅಪ್ಪ ಅಂತ ಹೇಳ್ತಾನೆ. ವೇರ್ ಆರ್ ಯು ಗಾನ್ ಲಿಟಲ್ ಮ್ಯಾನ್? ನೋ, Mara asked him, ವೇರ್ ಆರ್ ಯು ಗಾನ್? ಎಲ್ಲಿ ಹೋಗಿದ್ಯಪ್ಪ ಅಂತ ಮಗನಿಗೆ ಕೇಳ್ತಾನೆ. ಹಿಯರ್ ಐ ಆಮ್ ಫಾದರ್, ಯು ಆರ್ ಶೌಟಿಂಗ್ ಆಸ್ ಇಫ್ ಸಮಥಿಂಗ್ ಆರ್ ಅದರ್ ಹ್ಯಾಡ್ ಹ್ಯಾಪನ್ಡ್. ನೋ, ವೈ ಆರ್ ಯು ಶೌಟಿಂಗ್? ಐ ಆಮ್ ವೆರಿ ಮಚ್ ನಿಯರ್ ಟು ಯು. ನಾನು ಇಲ್ಲೇ ಇದ್ದೆ ಅಪ್ಪ, ಎಷ್ಟು ಜೋರು ಏನೋ ಆಯಿತು ಅನ್ನೋ ಹಾಗೆ ಕೂಗ್ತಾ ಇದ್ದೀರಿ. ಐ ವಾಸ್ ಓನ್ಲಿ ಬಿಹೈಂಡ್ ದ ಟ್ರೀ ವಾಚಿಂಗ್. ನೋ, ವಾಟ್ ವಾಸ್ Ganga doing there? He was watching. So Ganga was watching. What was he watching? No? What was he watching? Mara asked him, what were you watching? ಏನು ನೋಡಕತ್ತಿದ್ಯಪ್ಪ ಅಂತಾನೆ. There is a man fishing in the lake. No? A man fishing. I think all of you know this business or this occupation. ಮೀನುಗಾರಿಕೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಎಲ್ಲಿ ನೀರಿದೆಯೋ ಅಲ್ಲಿ ಒಂದು 4 ಮೀನುಗಳನ್ನು ತಂದು ಬಿಟ್ಟರೆ ಅವುಗಳ ಸಂತತಿ ಜಾಸ್ತಿ ಆಗುತ್ತೆ. ಹಾಗೆ ಅದು ಒಂದು ವೃತ್ತಿ ಅಥವಾ ಕಸುಬು. Now what did Ganga saw? That a man is fishing in the lake. ಒಬ್ಬ ಮನುಷ್ಯ ಆ ಕೆರೆಯಲ್ಲಿಯ ಮೀನುಗಳನ್ನು ಹಿಡಿತಾ ಇದ್ದಾನೆ. ಸೊ Mara is surprised. Fishing where? ನೋಡಿ, ಎಲ್ಲವನು ಎಲ್ಲಿದ್ದಾನವ ಅಂತ ಓಡ್ತಾನೆ. ಹಾಗೆ ಗಂಗಾ ಆಲ್ಸೋ ಫಾಲೋಸ್. ಹೇ ಮ್ಯಾನ್, ಗೆಟ್ ಅಪ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಏನು ಮಾಡಕತ್ತೀಯಪ್ಪ ಅಂತ ಗೊತ್ತಿದ್ದು ಕೇಳೋ ಪ್ರಶ್ನೆಗಳಲ್ವಾ. ಸಮಟೈಮ್ಸ್ ದ ಪರ್ಸನ್ ಈಸ್ ವೇಕ್ ಅಪ್ ಆ್ಯಂಡ್ ದೆನ್ ವಿ ಆನ್ಸರ್, ಡಿಡ್ ಯು ಗೆಟ್ ಅಪ್? ಬೆಳಗ್ಗೆ ಎದ್ದ ಮೇಲೆ ಹೊರಗಿನವ್ರು ನಿಮ್ಮನ್ನು ಕೇಳೋ ಪ್ರಶ್ನೆ ಏನು? ಎದ್ದೇನಪ್ಪ, ಎದ್ದೇನಮ್ಮ ಅಂತ. ಎದ್ದಾವಾಗಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತೀವಿ ಅಲ್ವಾ? ಅಷ್ಟೊಂದು ಅರ್ಥವನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಹಜ ಪ್ರಶ್ನೆಗಳು. ಸೊ Mara asked him, what are you doing here? No? The man says, nothing. ಏನಿಲ್ಲ, ಏನು ಕೆಲಸ, ಏನಿಲ್ಲ, ನಾನೇನು ಮಾಡ್ತಾ ಇಲ್ಲ ಅಂತ. Mara is very angry. He says, nothing. Why that rod and hook in your hand? I think you know the tools necessary for fishing. What is necessary? The rod is necessary and hook is necessary for that. Now, do the hook. You will just insert an earthworm or something of the sort, and the fish is attracted. No, they come near and they are stuck to the hook. ಗಾಳಕ್ಕೆ ನಾವೇನು ಮಾಡ್ತೀವಿ, ಏನೋ ಒಂದು ಸಣ್ಣ ಏನೋ ಮಳೆಗಳು ಅದನ್ನು ಸಿಕ್ಕಿಸಿ ನಾವು ಅದನ್ನು ನೀರಲ್ಲಿ ಬಿಡ್ತೀವಿ. ಅದನ್ನು ತಿನ್ನೋದಕ್ಕೆ ಬಂದಂತಹ ಮೀನುಗಳು ಗಾಳ ಅದು ಹುಕ್ ಏನಾಗುತ್ತೆ ಅದ್ರ ಕುತ್ತಿಗೆಗೆ ಸಿಕ್ಕಾಕೊಂಡು ಅವು ಅಲ್ಲೇ ಉಳ್ಕೊಂಡ್ಬಿಡ್ತವೆ, ಸಿಕ್ ಹಾಕ್ಕೊಳ್ತವೆ, ನಮಗೆ ಆಹಾರ ಆಗ್ತವೆ.
And how did all these fish came into your basket? There is a basket. No? There is a basket and there are so many fishes. How did they come? No? The man is asking, ಮಾರಾತನೇ ಈ ಬುಟ್ಟಿಲಿ ಇಷ್ಟೊಂದು ಮೀನುಗಳು ಎಲ್ಲಿಂದ ಬಂದವು? Did they walk in while you were watching the sky? ನೀನು ಆಕಾಶ ನೋಡುವಾಗ ತಾನಾಗಿಯೇ ಬಂದು ಬುಟ್ಟಿಲಿ ಬಿದ್ದುವ ಅವು? ಮಾರನ್ ಸಿಟ್ಟು ನೋಡ್ರಿ. Go man, go before you are pushed into the lake. Now I am very angry, but still I am telling you. No? Before you are pushed into the lake, go away. ನಡಿ ಹೋಗು, ನನ್ನ ಕಣ್ಣು ಮುಂದೆ ನಿಲ್ಬೇಡ. ನಾನು ಸಿಟ್ಟು ಬಂದರೆ ಏನು ಮಾಡ್ತೀನಿ? ನದಿಯಲ್ಲಿ ನಿನ್ನ ಅಣೆಕಟ್ಟೆಯೊಳಗೆ ನಿನ್ನನ್ನು ದೂಡ್ತೀನಿ. What does the man say? No, I was not catching fish. I speak truth. ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಮೀನು ಹಿಡಿತಾ ಇಲ್ಲ. Now look at Mara's dialogue. It's a quite lengthy dialogue. ಬಹಳ ದೀರ್ಘವಾದ ಸಂಭಾಷಣೆ ಇದೆ. I have been watchman for this lake for years and I have seen hundreds of storytellers like you. ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ಲ, ನಾನು ಹಾಲು ಕುಡಿದಷ್ಟು ನೀವು ನೀರು ಕೂಡ ಕುಡಿದಿಲ್ಲ. ಸಹಜವಾಗಿ ಅವರ ಅನುಭವ ದೊಡ್ಡದು. ಸೊ Mara also tells the same. I have seen hundreds of storytellers like you. ನಿನ್ನ ಹಾಗೆ ಕತೆ ಹೇಳುವ ನೂರಾರು ಜನರನ್ನು ನಾನು ಅನೇಕ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. This is my last warning to you. No, don't come here again. ಎಚ್ಚರಿಕೆಯನ್ನು ಕೊಡ್ತಾನೆ ಮಾರ, ಇನ್ನೊಂದು ಸಲ ಈ ಕೆರೆ ಸಮೀಪ ನೀನು ಕಾಣಬಾರದು. If I see you again with a rod and hook, I'll push you into the water. The fish will feed on you. Isn't it true that we eat fish and if we are drawn into the water, the fish eats us? ಭಾಳ ಸಹಜವಾಗಿ ನಾವು ಮೀನು ಹಿಡ್ಕೊಂಡು ತಿಂತೀವಿ. ಅಕಸ್ಮಾತಾಗಿ ನಾವು ನೀರಲ್ಲಿ ಬಿದ್ದರೆ ಮೀನು ನಮ್ಮನ್ನು ತಿನ್ನುತ್ತೆ. ಈಜು ಬರದೆ ಹೋದರೆ ನಾವು ಮುಳುಗಿ ಸಾಯ್ತೀವಿ, ಹಾಗೆ ಮೀನುಗಳಿಗೆ ಆಹಾರವಾಗ್ತೇವೆ. ಅನೇಕ ಸಲ ನೀರಲ್ಲಿ ಮುಳುಗಿ ಸತ್ತ ಹೆಣವನ್ನು ತೆಗೆದವಾಗ ಏನು ನೋಡ್ತೀರಿ ನೀವು? ಅನೇಕ ಭಾಗಗಳು ಮಾಯವಾಗಿರೋದನ್ನು, ತುಂಡಾಗಿರೋದನ್ನು ಅಥವಾ ಮೀನುಗಳು ತಿಂದಿರೋದನ್ನು ನೋಡ್ತೀರಿ. ಸೊ Mara warned the man, now I'll push you into the water and let the fish feed on you. ಮೀನಿಗೆ ಆಹಾರ ನಿನ್ನನ್ನೇ ಮಾಡಿಬಿಡ್ತೀನಿ, ಇನ್ನೊಂದು ಸಲ ನೀನು ಇಲ್ಲಿ ಬರಕೂಡ್ದು. Now here go your fish back where they belong. Now whether the fish are alive or dead in this basket, we don't know. The lifespan after picking it or coming out of water is very less. ನೀರಿನಿಂದ ಹೊರತೆಗೆದ ಮೀನು ಸ್ವಲ್ಪ ಹೊತ್ತು ಮಾತ್ರ ಜೀವಂತ ಇರಬಲ್ಲದು, ಕೆಲವು ನಿಮಿಷಗಳವರೆಗೆ. ಆದರೂ ಕೂಡ ಮಾರ ಏನು ಮಾಡ್ತಾನೆ? ಬುಟ್ಟಿಲಿರೋ ಮೀನನ್ನೆಲ್ಲ ಹಾಕ್ಬಿಡ್ತಾನೆ ಕೆರೆಗೆ. Do you see my son? He is asking his son now. The man lost all the fish and also warning from Mara that he would not appear there again. Now Mara tells Ganga, when I am gone, you will be the guard here. I used the word watchman of the lake. No? For this, Mara says guard. Both are synonyms. When I am gone, what do you mean by gone? When Mara is dead. Now we have some age limit for working and retirement. ನಾವು 60 ವರ್ಷಕ್ಕೆ ನಿವೃತ್ತಿಯನ್ನು ಹೊಂದ್ತೀವಿ. ಆದರೆ ಆ ಕಾಲದಲ್ಲಿ, ರಾಜರ ಕಾಲದಲ್ಲಿ, ಮುದುಕರಾಗುವವರೆಗೂ ಸಾಯುವವರೆಗೂ ಈ ಕಾವಲುಗಾರನಾಗಿ ಮಾರ ಮುಂದುವರಿತಾನೆ. When I am gone in the sense when Mara dies. So he says you will be the guard. ತಂದೆ ಸತ್ತ ಮೇಲೆ ಮಗ ವಾಚ್ಮನ್ ಆಗ್ತಾನೆ. And this is what you must do with the killers. How should you guard? ಒಬ್ಬ ಶಿಕ್ಷಕರ ಕೆಲಸ ಏನು? ಒಬ್ಬ ಕಾವಲುಗಾರನ ಕೆಲಸ ಏನು? ಒಬ್ಬ ಮಡಿವಾಳನ ಕೆಲಸ ಏನು? ಒಬ್ಬ ಪೊಲೀಸನ ಕೆಲಸ ಏನು? ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನಿಶ್ಚಿತ ಕೆಲಸಗಳಿದ್ದಾವೆ.
ಚಟುವಟಿಕೆಗಳಿದ್ದಾವೆ. ಸೊ he says whether they come with arrow for bulls that skim over the water with the rod for fish, no, you must not allow them. No, one is rod and hook, and the second one is arrow and bow. Arrows, many arrows. Why bow and arrows are brought there? To kill the birds, seagulls or birds. Hook used for killing the fish. Right? So, whether people come with bows and arrows, whether people come with a rod and hook, you should not allow them. And from my hut I have often seen at the dead of night. What do you mean by dead of night? In the dark night. No? In the dark night. That means not at 7 or 8 p.m. but it is 12 midnight, maybe 11 p.m. also. So Mara says, this place is sacred and belongs to goddess. ಇದು ನದಿ ದೇವತೆಗೆ ಸೇರಿದಂತಹ ಜಾಗ, ಬಹಳ ಪವಿತ್ರವಾದ ಕ್ಷೇತ್ರ. He has seen a tiger come down from the mountain, slacking its thirst. No? Mara has seen a tiger. No? The tiger comes from the top of the mountain and slacking its thirst. Slack in the sense quench. ದಾಹವನ್ನು ತೀರಿಸಿಕೊಳ್ಳುವುದು, ತಣಿಸಿಕೊಳ್ಳುವುದು. ರಾತ್ರಿ 11 ಗಂಟೆಗೆ ಹುಲಿ ನೀರು ಕುಡಿಯೋದಕ್ಕೆ ಬರುತ್ತೆ. ಅದನ್ನು ಕೂಡ ಮಾರ ನೋಡಿದ್ದಾನೆ. ನಾವೆಷ್ಟೋ ಸಲ ವಾಚ್ಮನ್ಗಳು ರಾತ್ರಿ ನಿದ್ದೆ ಮಾಡೋದನ್ನು ಅಥವಾ ಸೆಕ್ಯೂರಿಟಿಯವರು ತಮ್ಮ ಜಾಗದಲ್ಲಿ ಇಲ್ಲದೇ ಇರೋದನ್ನು ನೋಡ್ತೀವಿ. ಇದು ತಮ್ಮ ವೃತ್ತಿಯ ವಿರುದ್ಧವಾದ ಕಾರ್ಯ. ಆದರೆ ಮಾರ ರಾತ್ರಿ 12ಕ್ಕೂ ಕೂಡ ಎಚ್ಚರವಾಗಿದ್ದಾನೆ. He has seen the tiger and even that has to go untouched. Remember, a tiger, no? What all things, what all animals he says that people may come with a rod and hook to fish. They may come with arrows and bows to catch the birds, kill the birds. They may also come to kill the tiger for its skin, for its flesh, for its nails, no, anything. All these must be untouched. No, this is the command of the goddess. Now the man listened to all this. He says, you are after all only a watchman. You are not the master of this place. Are you not taking upon yourself more than your duty? ನೀನು ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ತಾ ಇದೀಯಾ ಅಂತ ನಮ್ಮ ಮಾರನಿಗೆ. ನೀನು ಕೇವಲ ಒಬ್ಬ ಕಾವಲುಗಾರ, ಮಾಲೀಕ ಅಲ್ಲ. ಆದರೆ ಒಬ್ಬ ಕಾವಲುಗಾರನಿಗೂ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಮಾರ ತೋರಿಸ್ಕೊಟ್ಟಿದ್ದಾನೆ. ಯೋಚನೆ ಮಾಡಿ, ಕಾಲೇಜಿನ ಗೇಟನ್ನು ಓಪನ್ ಮಾಡೋದಕ್ಕೆ ಸೆಕ್ಯೂರಿಟಿಯವನು ಬರದೇ ಹೋದರೆ ನಾವೆಲ್ಲಿರ್ತೀವಿ? ಗೇಟಿನ ಆಚೆ ಇರ್ತೀವಿ. ಕ್ಲಾಸ್ ರೂಮಿನ ಕೀಲಿಗಳನ್ನು ತೆಗೆದು ಹೋದರೆ ನೀವೆಲ್ಲಿರ್ತೀರಿ? ನೀವು ಕ್ಲಾಸಿನ ಹೊರಗಿರ್ತೀರಿ. ಅಂದಮೇಲೆ ಪ್ರತಿಯೊಬ್ಬರ ಕೆಲಸಕ್ಕೂ ತನ್ನದೇ ಆದ ಮಹತ್ವ ಇದೆ. Anyway it is, whether a watchman, whether a clerk, whether a gardener, whoever it is, a conductor, a driver, each person's work is very important. Unfortunately, in our country, work culture is less. ದೈಹಿಕ ಶ್ರಮಕ್ಕೆ ಮಹತ್ವ ಕಡಿಮೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಗೃಹಿಣಿಯನ್ನು ಕೇವಲ ಮನೆಗೆ ಸೀಮಿತ ಅಥವಾ ದುಡಿಯದೇ ಇರುವಂಥವರು ಅಂತ ಹೇಳುವ ಪ್ರಸಂಗಗಳಿದ್ದಾವೆ. ಆದರೆ ಹೊರಗೆ ಹೋಗಿ ದುಡಿಯುವವರಿಗಿಂತ ಜಾಸ್ತಿ ಅವರು ಶ್ರಮ ಪಡ್ತಾರೆ. ಸೊ ದ ಮ್ಯಾನ್ ಸೇಸ್ ಯು ಆರ್ ಓನ್ಲಿ ದ ವಾಚ್ಮ್ಯಾನ್, ನಾಟ್ ದ ಮಾಸ್ಟರ್. ನೀನೇನು ಬಹಳ ದಿಮಾಗ್ ತೋರಿಸ್ತೀಯಲ್ಲ, ನೀನೇನು ಈ ಕೆರೆ ಒಡೆಯನೇ, ಮಾಲೀಕನೇ ಅಂತ ಮಾರ ಹೇಳ್ತಾನೆ.
ಐ ಆಮ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ನಾನು ವಾಚ್ಮನ್ ಅಷ್ಟೇ ಅಲ್ಲ, ನನಗೆ ಅಧಿಕಾರವನ್ನು ರಾಜ ಕೊಟ್ಟಿದ್ದಾನೆ. ದ ಕಿಂಗ್ ಮೇಡ್ ಮೀ ಸೋ and therefore it is I who gave her a home, and now she nourishes the cornfields of thousands of kings' subjects. Subjects ಅಂದರೆ ಪ್ರಜೆಗಳು, ಸಾವಿರಾರು ಪ್ರಜೆಗಳ ಜೀವನಾಡಿಯಾಗಿದೆ ಈ ಕೆರೆ ಇವತ್ತು. ಶಿ ಸ್ಟೇಸ್ ಅಂಡ್ ನರಿಷಸ್ ದ ಕಾರ್ನ್ ಫೀಲ್ಡ್. ಕಾರ್ನ್ ಅಂದರೆ ಮೆಕ್ಕೆಜೋಳ ಅಥವಾ ಗೊಂಜಾಳ ಅಂತ ಹೇಳ್ತೀವಲ್ಲ, ಅದಕ್ಕೆ ಇವತ್ತು ಆ ಒಂದು ಬೆಳೆ ಬೆಳೆಯೋದಕ್ಕೆ ಆಸರೆಯಾಗಿರುವಂತಹದ್ದು ಈ ಒಂದು ಕೆರೆ. ಅ ಫ್ಲಿಂಗ್ ಫ್ರಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದ ಅದರ್ ಎಂಡ್. ನೀವೆಲ್ಲ ಈ ಆಟವನ್ನು ಆಡಿದ್ದೀರಿ. ಯಾವ ಆಟ? ನೀರಿನಲ್ಲಿ ಹೀಗೆ ಕಲ್ಲು ಎಸೆಯುವುದು. ಕಲ್ಲು ಎಸೆದ ತಕ್ಷಣ ಏನಾಗುತ್ತೆ? ಕಲ್ಲು 4-5 ಸಾರಿ ಜಂಪ್ ಮಾಡಿ ಮುಳುಗಿ ಹೋಗುತ್ತೆ. ಹಾಗಂತ ನೀವು ನೇರವಾಗಿ ಕಲ್ಲನ್ನು ಎಸೆದ್ರೆ ಕೆರೆಯ ಆ ದಡಕ್ಕೆ ಹೋಗ್ಲಿಕ್ಕಿಲ್ಲ. ಅಂದರೆ ಕೆರೆಯ ವಿಸ್ತಾರ ಎಷ್ಟು ದೊಡ್ಡದು. ಇಟ್ಸ್ ಅ ಹ್ಯೂಜ್ ಲೇಕ್. ಸೊ ಮಾರಾ ಸೇಸ್, ಬೈ ದ ಕಿಂಗ್ಸ್ ಆರ್ಡರ್ ದ ಬ್ಯಾಂಕ್ ವಾಸ್ ಬಿಲ್ಟ್. ರಾಜನ ಆಜ್ಞೆಯಂತೆ ಇಲ್ಲಿ ಕೆರೆಗೆ ಒಡ್ಡು ಕಟ್ಟಿದ್ವಿ, ನದಿಗೆ. ಐ ಓಪನ್ ದ ಗೇಟ್ಸ್ ಅಂಡ್ ಲೆಟ್ ದ ವಾಟರ್. ನಾನು ಗೇಟ್ಗಳನ್ನು ತೆಗೆದು ನೀರನ್ನು ಎಷ್ಟು ಬೇಕೋ ಅಷ್ಟು ರಾಜನ ಆಜ್ಞೆಯಂತೆ ಬಿಡ್ತೇನೆ. And I see that it is not polluted by man or beast. ಇವತ್ತು ಕೆರೆಗಳು ಕಣ್ಮರೆಯಾಗಿದ್ದಾವೆ. We have already discussed why the lakes are disappearing, because we are not using them or we are misusing them. So Mara says, I see that nobody pollutes it. ಸೊ ಅದು ಗಲೀಜಾಗದ ಹಾಗೆ, ನೀರು ಮಲಿನವಾಗದ ಹಾಗೆ ನೋಡಿಕೊಳ್ಳೋದು. ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅದನ್ನು ಯಾವುದೇ ಕಾರಣಕ್ಕೂ ಗಲೀಜು ಮಾಡೋ ಹಾಗಿಲ್ಲ. ಯೋಚನೆ ಮಾಡಿ, ಗೋಕಾಕದಲ್ಲಿರುವಂಥ ಘಟಪ್ರಭಾ ನದಿಯ ತೀರಗಳು ಹೇಗಿದ್ದಾವೆ, ಏನೇನೆಲ್ಲ ಕೊಳಚೆ ಬಂದು ನೀರನ್ನು ಸೇರ್ತಾ ಇದೆ. ಯಾಕೆ ನಾವು ಅದನ್ನು ಮಾಡ್ತಾ ಇದ್ದೀವಿ? ಯಾಕೆ ನಾವು ಅದನ್ನು ತಡೀತಾ ಇಲ್ಲ? ನಾವು ಇಷ್ಟು ಜನಸಂಖ್ಯೆ ಇದ್ದೇವೆ, ಆದರೆ ದುರ್ದೈವ ಯೋಚನೆ ಮಾಡ್ತಾ ಇಲ್ಲ. ನನಗೆ ಆಗಬೇಕು ಅಂತ ಪ್ರತಿಯೊಬ್ಬರು ಅನ್ಕೋತೀವಿ. ಬಟ್ ಮಾರಾ ಸೇಸ್ ದಟ್ ದ ವಿಲೇಜ್ ಹೆಡ್ಮೆನ್ ಆಫ್ ದ ಅವರ್ ವಿಲೇಜ್ ಒನ್ಸ್ ಬುಲೀಡ್ ಮೀ. ಬುಲೀಡ್ ಇನ್ ದ ಸೆನ್ಸ್ ಇನ್ಸಲ್ಟೆಡ್ ಮೀ. ನನ್ನನ್ನು ಹುಚ್ಚ ನಾಯಿ ಅಂತ ಬೈತಾ ಇದ್ದಂಥ ಊರಿನ ಪ್ರಮುಖ ಇವತ್ತು ನೀರಿಗಾಗಿ ನನಗೆ ಕೇಳ್ತಾನೆ. ನೋ, ಹಿಯರ್ ಐ ಆಮ್ ದ ಕಿಂಗ್, ನೌ ಗೋ ಅವೇ, ಐ ಹ್ಯಾವ್ ಸ್ಪೋಕನ್ ಮೋರ್ ದ್ಯಾನ್ ನೆಸೆಸರಿ. ನೀನು ಜಾಸ್ತಿ ಮಾತಾಡಬೇಡ, ಈಗಾಗಲೇ ನಾನು ಜಾಸ್ತಿ ಮಾತಾಡಿದ್ದೀನಿ, ನಡಿ ಹೋಗು ಅಂತಾನೆ. ದೆನ್ ಹಿ ಅಡ್ರೆಸಸ್ ಹಿಸ್ ಸನ್, ನೌ ಲಿಟಲ್ ಫೆಲೋ, ಯು ಸಿ ದ್ಯಾಟ್ ಮ್ಯಾನ್ ಟೇಕಿಂಗ್ ಹಿಸ್ ಕೌ ಆನ್ ದ ವಾಟರ್ಸ್ ಎಡ್ಜ್. ಅಷ್ಟೊತ್ತಿಗೆ ಮಾರನ ಕಣ್ಣಿಗೆ ಇನ್ನೊಂದು ದೃಶ್ಯ ಬೀಳುತ್ತೆ. ಏನದು? ಒಬ್ಬ ಮನುಷ್ಯ ನೀರು ಕುಡಿಸೋದಕ್ಕೆ ಆಕಳನ್ನು ತೊಗೊಂಡು ಬರ್ತಾ ಇದ್ದಾನೆ ಬಹಳ ಅಪಾಯದ ಜಾಗದಲ್ಲಿ. ರನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ದೇರ್, ಇಟ್ಸ್ ವೆರಿ ಡೀಪ್ ಆ್ಯಟ್ ದಟ್ ಸ್ಪಾಟ್. ನೀರು ಬಹಳ ಆಳ ಇದೆ ಆ ಜಾಗದಲ್ಲಿ, ಅಲ್ಲಿ ದನಗಳನ್ನು ತಗೊಂಡು ಹೋಗಬೇಡ ಅಂತ ಅವನಿಗೆ ಹೇಳು. ದ ಬಾಯ್ ರನ್ಸ್ ಅವೇ. ದೆನ್ ಅ ವಿಸಿಟರ್ ಎಂಟರ್ಸ್. ಒಬ್ಬ ಪ್ರವಾಸಿ ಮಾರನ ಭೇಟಿಯಾಗಲಿಕ್ಕೆ ಬರ್ತಾನೆ. ಓ ಬ್ರದರ್, ವೆನ್ ಡಿಡ್ ಯು ಕಮ್? ಯಾವಾಗ ಬಂದಿಯಪ್ಪ, ಬಾ ಒಳಗೆ ಅಂತ ಮಾರ ಕರೀತಾನೆ. ಜಸ್ಟ್ ದಿಸ್ ಮೂಮೆಂಟ್ ಐ ಲೆಫ್ಟ್ ಮೈ ವಿಲೇಜ್ ಎಟ್ ಸನ್ಡೌನ್ yesterday and I have walked without a pause, without a stop. Yesterday evening he started walking from his village. ನಿನ್ನೆ ಸಾಯಂಕಾಲ ಊರು ಬಿಟ್ಟಿದ್ದೇನೆ, ಎಲ್ಲಿಯೂ ನಿಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅಂತ. ನೋಡ್ರಿ, ಒಬ್ಬ ಮೀನು ಹಿಡಿಲಿಕ್ಕೆ ಬಂದ ಮನುಷ್ಯನಿಗೆ ಮಾರ ಹೇಗೆ ಮಾತಾಡಿಸಿದ, ಒಬ್ಬ ಅಪರಿಚಿತ ಅತಿಥಿಯನ್ನು ಹೇಗೆ ಮಾತಾಡಿಸ್ತಾನೆ. ಕಮ್ ಇನ್ ಟು ಮೈ ಹಟ್ ಆ್ಯಂಡ್ ಹ್ಯಾವ್ ಸಮ್ ಫುಡ್. ಬಾ, ನನ್ನ ಗುಡಿಸ್ಲಿಕ್ಕೆ ಹೋಗೋಣ, ಏನಾದರೂ ತಿನ್ನುವಂತೆ. ದೆರ್ ಈಸ್ ಬೌಂಡ್ ಟು ಬಿ ಸಮಥಿಂಗ್ ಯು ಕ್ಯಾನ್ ಮಂಚ್, ದೋ ನಾಟ್ ವೆರಿ ಗುಡ್. ಏನಾದರೂ ಇರಬಹುದು ತಿನ್ನೋದಕ್ಕೆ. ಮೈ ವೈಫ್ ಈಸ್ ಅವೇ ಆ್ಯಂಡ್ ಐ ಆ್ಯಂಡ್ ಮೈ ಸನ್ ಆರ್ ರನ್ನಿಂಗ್ ದ ಹೌಸ್. ವಾಟ್ ಯು ಮೀನ್ ಬೈ ರನ್ನಿಂಗ್ ದ ಹೌಸ್? ಮ್ಯಾನೇಜಿಂಗ್ ದ ಹೌಸ್. ಮನೇನ ನಾವೇ ಇಬ್ಬರು ನೋಡ್ಕೋತಾ ಇದ್ದೀವಿ, ತಂದೆ ಮಗ.
ಯಾಕೆಂದರೆ ನನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ. Now the visitor says, I have come all the way to ask you a favor. Favor in the sense help. I want a favor. ನನಗೆ ಒಂದು ಸಹಾಯ ಬೇಕಾಗಿದೆ, ಅದಕ್ಕಾಗಿ ನಾನು ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀನಿ. There is our village is the farthest in the king's domain. No, the king's area. Domain in the sense area. The last village, and the crops perch up and cattle are drying off drought. What do you mean by drought? Baragala. Baragala. Now the crop is drying and cattle are drying. It is really very unfortunate. ಬೆಳೆಗಳು ಒಣಗ್ತಾ ಇದ್ದಾವೆ, ಹಾಗೆ ಪ್ರಾಣಿಗಳು ಸಾಯ್ತಾ ಇದ್ದಾವೆ ನೀರಿಲ್ಲದೆ. ವಿಲ್ ಯು ಗಿವ್ ಅಸ್ ಸಮ್ ವಾಟರ್? ಸ್ವಲ್ಪ ನೀರು ಬೇಕು ನಮಗೆ, ಬಿಡ್ತೀಯಾ ನೀನು ಅಂತ. ಮಾರಾ ಸೇಸ್ ಸರ್ಟನ್ಲಿ, ಇಟ್ ಈಸ್ ಆಲ್ ಫಾರ್ ದ ಸಬ್ಜೆಕ್ಟ್ಸ್ ಆಫ್ ದ ಕಿಂಗ್. ರಾಜನ ಎಲ್ಲ ಪ್ರಜೆಗಳಿಗೂ ಖಂಡಿತವಾಗಿಯೂ ನೀರಿದೆ. ಟುಮಾರೋ ಐ ವಿಲ್ ಕಮ್ ವಿತ್ ಯು ಆ್ಯಂಡ್ ಸಿ ವೇರ್ ಯು ಕ್ಯಾನ್ ಲೇ ದ ಕ್ಯಾನಲ್ಸ್. ನಾಳೆ ನಾನು ಬರ್ತೀನಿ, ಕಾಲುವೆಗಳನ್ನು ಎಲ್ಲಿ ತೋಡಬೇಕು ಅನ್ನೋದನ್ನು ನೋಡೋಣ. ಆ್ಯಂಡ್ the water will be led to you according to the law laid down by the king. ರಾಜನ ಆಜ್ಞೆಯ ಪ್ರಕಾರ ಎಷ್ಟು ನೀರು ಬಿಡಬೇಕು ಖಂಡಿತವಾಗಿಯೂ ಬಿಡ್ತೀವಿ. ಸಿ ಲುಕ್ ಅಟ್ ದ ವಾಟರ್. ಕೆರೆ ನೀರನ್ನು ನೋಡು ಅಂತ ನಮ್ಮ. ಇಟ್ ವಾಸ್ ಸಫೈರ್, ವೆರಿ ಕ್ಲೀನ್. ಒಂದು ಅರ್ಧ ಗಂಟೆ ಮುಂಚೆ ನೀರು ಬಹಳ ವಜ್ರದಂತೆ ಸ್ವಚ್ಛವಾಗಿ ಹೊಡಿತಾ ಇತ್ತು. ನೌ ಇಟ್ ಈಸ್ ಮಡಿಂಗ್, ರಾಡಿ ನೀರು ಬರ್ತಾ ಇದೆ. ದಟ್ ಮೀನ್ಸ್ ದೆರ್ ಈಸ್ ಹೆವಿ ರೈನ್ ಇನ್ ದ ಮೌಂಟೇನ್ ಟಾಪ್. ಎಲ್ಲೋ ಮೇಲ್ಗಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ದೆರ್ ಈಸ್ ಹೆವಿ ರೈನ್ ದೇ. ವೇದ ಈಸ್ ಸ್ವೆಲ್ಲಿಂಗ್. ವಾಟ್ ಯು ಮೀನ್ ಬೈ ಸ್ವೆಲ್ಲಿಂಗ್ ಹಿಯರ್? ಸ್ವೆಲ್ಲಿಂಗ್ ಅಂದರೆ ದಪ್ಪ ಆಗೋದು ಅಥವಾ ಬಾವು ಬರೋದು ಅಂತ. ಇಲ್ಲಿ ಅರ್ಥ ಏನು ಅಂದರೆ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಸೊ ಐ ಮಸ್ಟ್ ಕೀಪ್ ಎನ್ ಐ ಆನ್ ಹರ್ ಟು ನೈಟ್. ಇವತ್ತು ರಾತ್ರಿ ಖಂಡಿತ ನಾನು ಕಾಯಲೇಬೇಕು, ಯಾಕಂದರೆ ಯಾವುದೇ ಕ್ಷಣದಲ್ಲಿ ಈ ಕೆರೆ ತುಂಬಿ ನೀರು ಹೊರಗೆ ಚೆಲ್ಲಬಹುದು. ದೆನ್ ಹಿ ಕಾಲ್ಸ್ ಹಿಸ್ ಸನ್ ಗಂಗಾ, ಕಮ್ ಹಿಯರ್, ಲೆಟ್ಸ್ ಗೋ ಇನ್. ಐ ಫಿಯರ್ ದೇರ್ ವಿಲ್ ಬಿ ಹೆವಿ ರೇನ್ ಆನ್ ಅಸ್ ಸೂನ್. ಸೊ ದೇರ್ ವಿಲ್ ಬಿ ಹೆವಿ ರೇನ್. ಆ ಕಡೆ ಮಳೆ ಆಗ್ತಾ ಇದೆ, ಆಗ್ತಾ ಇಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಬಹುದು, ಕೆರೆಯೇ ಒಡೆದು ಹೋಗಬಹುದು ಅಂಥ ಭಯ ನನಗಾಗ್ತಾ ಇದೆ ಅಂತ ಮಾರ ಹೇಳ್ತಾನೆ. ಹಾಗೆ ವಿಸಿಟರ್ ಅತಿಥಿಯನ್ನು ಕೂಡ ತನ್ನ ಗುಡಿಸಲಿನಲ್ಲಿ ಕರ್ಕೊಂಡು ಹೋಗ್ತಾನೆ, ಮಗನನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಸೊ ಇನ್ ದಿಸ್ ಪಾರ್ಟ್, ದಟ್ ಮೀನ್ಸ್ scene 3, the first Mara and the man who was fishing, and before that Ganga and Mara talking to each other. Ganga giving instructions to his son, Mara giving instruction to his son Ganga. What are the instructions? Very basically, you must not miss your duties, and then people who come with rod and hook or arrows and bow, they must not be allowed to kill the fish or the birds. Sometimes a tiger comes to drink water, even that should not be harmed, disturbed. No? So after the death of Mara, Ganga will become the watchman of the lake. With the visitor, Mara spoke very kindly. He invited them, welcomed them, and asked him to have something. So in this part we have discussed important parts. Let's continue our discussion in the next period with the scene 4, right? So yes, we will conclude here. I'll send you some questions also. Try to answer the questions set on this part. Okay. I hope you enjoyed this session. Read the PDF or the photos that I am going to send.
If you have books, read page number 68, 69, 70 and 71. These 4 pages are related to today's discussion. Read them thoroughly. Read all the instructions given into the bracket to understand the drama better. Okay, so thank you.